ಅಷ್ಟು ಜನ ಟೆಕ್ನಿಷಿಯನ್ಸ್ ವರ್ಕ್ ಮಾಡ್ತಾರೆ. ಒಂದು ಶಿಫ್ಟಲ್ಲಿ ಒಂದು 400 ಜನ ಪ್ರತಿ ಒಂದು ಕ್ಯಾಮ್ರಾ ನೂರಾರು ಜನ ಮಾನಿಟೈಸ್ ಮಾಡ್ಕೊಂಡು ವರ್ಕ್ ಮಾಡ್ತಿರ್ತಾರೆ. ಅಂದರೆ ಪ್ರತಿ ಕ್ಯಾಮ್ರಾ 10 ಜನ ನೋಡ್ತಿರ್ತಾರೆ. ಇವನು ಏನು ಹೇಳ್ತಾನೆ ಎಲ್ಲವನ್ನು ನೋಡ್ಕೊಂಡು ಆಡ್ತಾ ಇರ್ತಾರೆ. ಆಟದ ಬೈಕನ್ನೇ ಟೀಕ್ಸ್ಬಿಡ್ದು, ಬಿಗ್ ಬಾಸ್ ಸರಿ ಇಲ್ಲ ಗುರು. ನಿನಗೆ ಹೆಂಗೆ ಬೇಕು ಹಂಗೆ ಮಾಡೋದ. ನಿಮ್ಮ ಅಲ್ಲಿ ಕರ್ಕೊಬಂದು ನಿಮ್ಮ ಅಪ್ಪನಿಗೆ ಹೇಳ್ಬಿಟ್ರು ಒಂದು 10 ಎಕರೆ ಜಾಗ ತಗೊಂಡು ಆ ಜಾಗದಲ್ಲಿ ಒಂದು 10 ಕ್ಯಾಮ್ರಾ ಇಟ್ಕೊಂಡು ನಿಂಗೆ ಹೆಂಗೆ ಬೇಕು ಹಂಗೆ ಆಡ್ಕೊ. ಮನೇಲಿ ಕೂತ್ಕೊಂಡು ಟಿ ವಿಲಿ ಅದ VCD ಮಾಡ್ಕೊಂಡು ನೀನು ಟಿ ವಿಲಿ ಹಾಕೊಂಡು ನೋಡು, ಪೆನ್ ಡ್ರೈವಲ್ಲಿ ಹಾಕ್ಕೊಂಡು ಮುಂಡೆದೆ. ಅದು ಒಂದು ಶೋ ಫಾರ್ಮೆಟ್ ಹೆಂಗಿರುತ್ತೆ ಹಾಗೆ ನಡಿಬೇಕು. ನೀನು ಎಲಿಮಿನೇಟ್ ಅಂದರೆ ಅವ್ನು ಮುಚ್ಕೊಂಡು ಹೋಗ್ತಾ ಇರಬೇಕು. ಅಗ್ರಿಮೆಂಟ್ಗೆ ಹಂಗೆ ಸೈನ್ ಆಗಿರುತ್ತಲ್ಲಿ. ನೀನು ಏನು ಓಟ್ ತಗೊಂಡಿದ್ದೆ ಅವ್ನು ಗೆಲ್ತಾನೆ. ಫಾರ್ ಎಕ್ಸಾಂಪಲ್ ಯಾರನ್ನೋ ಗೆಲ್ಲಿಸ್ಬಿಟ್ರೆ ಬಿಗ್ ಬಾಸ್ಗೆ ಏನಾರು ಒಂದು ದುಡ್ಡು ಬರ್ತದ ಅದನ್ನೆಲ್ಲ ಅರ್ಥ ಮಾಡಿ ಓಟು ಫ್ರೀ ಓಟು. ಯಾರಾದರೂ ನೀನೇ ಗೆಲ್ಸ್ಕೊ ಓಟ್ ಹಾಕ್ಬಿಟ್ಟು. ಬಟ್ ಹಿಂಸೆ ಕೊಡಬೇಡ ಜನಕ್ಕೆ. ಈ ಥರ ಪೇಡ್ ಪ್ರಮೋಷನ್ ಮಾಡಿ ಹಿಂಸೆ ಕೊಟ್ರೆ ಅವನು ಬದುಕ್ತಾನೆ ಈ ಥರ ಹಿಂಸೆ ಕೊಟ್ರೆ ಅವನು ಬದುಕ್ತಾನೆ ಅನ್ನಂಗೆ ಆಗೈತಾನೆ ಪರಿಸ್ಥಿತಿ. ಸದ್ಯ ಬಿಗ್ ಬಾಸ್ ಬಂದರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಒಂದು 10 ಜನ ಪ್ರತಿಭಾವಂತರ ಲೈಫ್ ಆಗುತ್ತೆ ಅಂತ ಈಗ ಹೆದರ್ಕೊಳ್ಳೋಂಗಾಗಿದೆ. ಅಂದರೆ ಶೋ ಬಗ್ಗೆ ಅಲ್ಲ, ಕಂಟೆಸ್ಟೆಂಟ್ ಮಾಡ್ತಾರೋ ಏಜೆನ್ಸೀಸ್ ಮಾಡ್ತಾರೋ ಥರ್ಡ್ ಕ್ಲಾಸ್ ಕೆಲಸಗಳಿಗೆ ನೀವು ಗೆಲ್ಲಿಸ್ಕೊಳ್ರಿ. ನಿಮ್ಮ ಪ್ರಮೋಟ್ ಮಾಡಿ. ಇವನು ಆಟದ ವೈಖರಿನ ಎತ್ತಿಡಿರಿ. ಹಿಂಗೆ ಆಡಿದಾನ ಎತ್ತಿ. ಅದೊಂದು ಪರ್ಸ್ನಾಲಿಟಿ ಡೆವಲಪ್ಮೆಂಟ್, ಒಂಥರ ನಿಮ್ಮ ಪರ್ಸ್ನಾಲಿಟಿ ನೋಡಿ ಇಷ್ಟಪಡುವಂಥ ಶೋ ಅದು. ನೀನು ಹೊರಗಡೆ ಇನ್ನೊಬ್ಬನ ತೇಜೋದಯ ಮಾಡೋಕೆ ಇಳಿದುಬಿಟ್ಟಿದ್ಯಾ ಅಂದರೆ ಯಾವ ಮಟ್ಟಕ್ಕೆ ಹೋಯ್ತಾ ಇದೆಯಾ ಗುರು. ಡಿಫೇಮ್ ಮಾಡ್ಕೊಂಡು ಬದುಕಬೇಕಾ. ಒಬ್ಬನ ಅನ್ನ ಕಿತ್ಕೊಂಡು ಒಬ್ಬನ ಅವಮಾನ ಮಾಡಿ ನೀ ಅನ್ನ ತಿಂದರೆ ನಿಂಗೆ ಹೊಟ್ಟೆಗೆ ಅನ್ನ ಇಳಿಯುತ್ತಾ ಗುರು. 6 ಜನ ಗೆಲ್ಲರಯ್ಯ, ನಮ್ಮವರೇ ನೀವು. ಅಲ್ಲಿರೋ ವರ್ತೂರ್ ಸಂತೋಷ್ ನನ್ನ ಸ್ನೇಹಿತ ತುಕಾಲಿ. ನಿಮ್ಗೊಂದು ವಿಷಯ ಗೊತ್ತಾ, ತುಕಾಲಿ ಒಂದು ಪೇಯ್ಡ್ ಪ್ರಮೋಷನ್ ಮಾಡಿಲ್ಲ. ನಾನು ನೋಡ್ತೀನಿಲ್ಲ, ಅವ್ನ ಫ್ಯಾನ್ ಪೇಜ್ ಇಲ್ಲ, ಹಂಗಂತ ಅವ್ನು ಎಂಟರ್ಟೈನ್ ಮಾಡಿಲ್ವಾ. ಸುದೀಪ್ ಪ್ರತಿ ಎಪಿಸೋಡಿಗೆ ಬಂದಾಗ ಅರ್ಧ ಗಂಟೆ ತುಕಾಲಿನ ಮಾತಾಡ್ತಾರೆ. ಎಸ್ ತುಕಾಲಿ ಎದ್ದೇಳಿ ತುಕಾಲಿ ಅವರೇ ಅಂತ ಅರ್ಧ ಗಂಟೆ ಮಾತಾಡಿಸ್ತಾರೆ. ಈಗ ಅವನು ಪೇಯ್ಡ್ ಪ್ರಮೋಷನ್ ಮಾಡಿಲ್ಲ, ಹಂಗಂತ ಅವನು ವೆಸ್ಟ್ ಅಂತನ. ಏನು ನಿಮ್ಮ ಗೆಲುವಿನ ಮಾನದಂಡ? ನನ್ನ ಮಕ್ಕಳ ನಿಮ್ಗೆ ಏಜೆನ್ಸಿ ಕೊಟ್ಟರೆ ಮಾತನ್ನ ಬೇವರ್ಸಿ ನನ್ನ ಮಕ್ಕಳ ಹಂಗೆಲ್ಲ ಮಾಡಬೇಡಿ. ನಿಮ್ದೆಲ್ಲ ಒಂದು ಜನ್ಮ ಅಂದರೆ ನಮ್ಮ ಪ್ರೊಫೈಲೆಲ್ಲ ಟ್ಯಾಗ್ ಅಣ್ಣ 500 ಕಾಮೆಂಟ್ ಹಾಕ್ತಾರಣ್ಣ. ನಾನು ಏನೋ ಹಾಕ್ತೀನಿ, ಅಲ್ಲಿ ಏನೋ ಆಗೈತೆ. ನಮ್ಮ ಸಿನಿಮಾ ಡಬ್ಬಿಂಗ್ ನಡೀತಾಯ್ತು, ಈಗ ನೋಡ್ತಿಲ್ಲ. ನಾವೇನೋ ಹರ್ಕೊಂಡು ಸಾಯ್ತಾ ಇರ್ತೀವಿ. ಕೂತ್ಕೊಂಡು ಇಲ್ಲೇನೋ ಬರ್ತಾನೆ ಒಬ್ಬ ಪೋಸ್ಟ್ ಹಾಕ್ತಾನೆ, ಇನ್ಸ್ಟಾಗ್ರಾಮ್ ಹಾಯ್ ಅಂತ ಹೇಳ್ತಾನೆ. ಎಸ್ ಅಂತ ಹಾಕ್ರೆ ಗುರು ಫಸ್ಟ್ ಇವ್ನಿಗೆ ಸಪೋರ್ಟ್ ಮಾಡು ಗುರು, ಇವ್ಳ ಬಗ್ಗೆ ಒಂದು ಪೋಸ್ಟ್ ಹಾಕು ಗುರು. ನಿಮಗೆಲ್ಲ ನಾವು ಬಿಗ್ ಬಾಸಲ್ಲಿ ಮಾಡಿಲ್ವ, ಹಾಕು ಗುರು. ಆಮೇಲೆ ಇನ್ನೊಂದಷ್ಟು ವಾಟ್ಸಪ್ ಯೂನಿವರ್ಸಿಟಿ ಉಟ್ಕೊಂಬಿಟ್ಟವೆ. ಇದೇನು ಅಂದರೆ ನಾವು ಏನೋ ನೋಡ್ತೀವಿ, ಟಕ್ಕ ನೈಟ್ 2:30 ಒಬ್ಬ ಮೆಸೇಜ್ ಕಳಿಸ್ತಾನೆ. ಆಮೇಲೆ ಬೆಳಗಿನ ಜಾವ 7 ಗಂಟೆಗೆ ಕಲರ್ಸಲ್ಲಿ ಅರ್ಜೆಂಟಿಗೆ ಒಂದು ಪ್ರೋಮೋ ಹಾಕಿದ್ದಾರೆ. ಅರ್ಜೆಂಟ್ ಇವಳ ಪರವಾಗಿ ಕಾಮೆಂಟ್ಸ್ ಹಾಕಿ ಪ್ಲೀಸ್, ಸೂಪರ್ ಅವಳ ಹೆಸರಲ್ಲ ಕಾಮೆಂಟ್ ಹಾಕಿ, ಇವನ ಹೆಸರು ಕಾಮೆಂಟ್ ಹಾಕಿ. ಎಲ್ಲಿಗೆ ಬಂತ್ರಯ್ಯ ನಿಮ್ಮದು? ಅಂದರೆ ನೀವು ಏಳಿಸ್ಬಿಟ್ಟು ಯಾಕೆ ಮಾಡ್ತೀನಿ? ನಾನೇನು ದಡ್ಡನ? ನಾನು ಏನು ಮಾಡಬೇಕು ಅನ್ನೋದು ನನ್ನ ದಡ್ಡನ? ನನಗೆ ಗೊತ್ತಿಲ್ವ ನನಗೆ ನಾನು ದಡ್ಡನ? ನೀವು ಈ ಥರ ಮಾಡಬೇಡಿ. 6 ಜನರಲ್ಲಿ ಒಬ್ಬರಿಗೆ ಕಣಟ್ರು ಎತ್ತಕ್ಕಾಗೋದು. ನೀವು ಎಷ್ಟು ಹರ್ಕೊಂಡ್ರು ವೇಸ್ಟೇ. ಇನ್ನೊಬ್ಬನ್ನ ಅವಮಾನ ಮಾಡಿ, ಇನ್ನೊಬ್ಬನ ತುಳಿದು, ಇನ್ಯಾವನ್ನ ತುಳಿದು ನೀವೇನು ಮಾಡ್ತೀರಾ? ನಿಜವಾಗ್ಲೂ ಇವತ್ತು ಹೆಮ್ಮೆಯಿಂದ ಹೇಳ್ತೀನಣ್ಣ, ನನ್ನ ಸೀಸನ್ ಮಾಡಬೇಕಾದ್ರು ಗ್ರೇಟೆಸ್ಟ್ ಲೇಡಿ ಮೋಹನ್ ಶೋಲ್ ನನ್ನನ್ನು ತುಳಿಯೋಕ್ಕೆ ಸೋಲ್ಸೋಕ್ಕೆ ಪ್ರಯತ್ನ ಪಟ್ಟರು. ಅದು ಆಟದ ವೈಖರಿ. ಕೀರ್ತಿ ನನ್ನ ಎದುರಿಗೆ ಸೋತರು, ನನಗೆ ಒಳ್ಳೆ ಸ್ನೇಹಿತ. ರೇಖಾ ವಂಡರ್ಫುಲ್ ಲೇಡಿ. ಇವತ್ತು ಸಿಕ್ಕರು ಮಾತಾಡ್ತೀವಿ. ಡಿಫೇಮ್ ಮಾಡಿಲ್ಲ ಗುರು ನನ್ನ ರೇಖಾ. ನನ್ನ ಪ್ರಥಮ್ ಬಿಗ್ ಬಾಸ್ ಫೈನಲ್ಗೆ ಹೋಗ್ಲಿ ಅಂತ ಕೇಳ್ಕೊಡ್ತಾರೆ. ಕೀರ್ತಿ ಈ ಸೀಸನ್ಗೆ ಪ್ರಥಮ್ ಪ್ರಾಣ ಪ್ರತಿಷ್ಠಾಪನೆ ಮಾಡ್ದ, ಅವ್ನು ಗೆಲ್ಲಬೇಕು ಅವನು ಅಂತ ಹೇಳ್ತಾರೆ. ಶಾಲಿನಿ ಕೂತ್ಕೊಂಡು 100 ದಿನಗಳ ಕಾಲ ಊಟ ಹಾಕ್ಬಿಟ್ಟು ನನ್ನ ಒಳಗಡೆ ಫೈನಲ್ಸ್ ಇಲ್ವಲ್ಲ ಅಂತ ನೋವಾಗ್ತಾ ಇದೆ. ಪ್ರಥಮ್ ಅಮ್ಮ ಹೋಗ್ಬೇಕಾ, ನಾವು ಕಣ್ಣೀರು ಹಾಕಿದ್ವಿ. ಇದು ಆಟ ಅಂದರೆ 100 ದಿನದ ಬಾಂಧವ್ಯ ಬಂದು ಅಣ್ಣ 100 ನಾವು ಇದ್ದ ಸೀಸನ್ 2 ವೀಕ್ ಎಕ್ಸ್ಟೆಂಡ್ ಆಗೈತೆ ಅಣ್ಣ. ನಾವು ಏನೂ ಮಾಡಿಲ್ಲ ಇಂಥದ್ದು ಯಾವುದೂ. ಎಷ್ಟು ಕೋಪ ಬಂದಿರ್ಬೇಕು ನೀವು ಹೇಳಿ. ನಮ್ಮ ಪಾಳು ನಾವು ಕೂತಿರ್ತೀವಿ. ಅಣ್ಣ ಲೀಲಾವತಿ ಪೋಸ್ಟ್ಗೆ ಹಾಕರಿ ಎಲ್ಲದಕ್ಕೂ ಮಾಡಿದ್ರೆ ಹೆಂಗ್ರಣ್ಣ ನಿಮ್ದೆಲ್ಲ ಜನ್ಮ ನಿಮ್ಮದು. ಆ ಸಾಧಕ್ಕೆ 65 ವರ್ಷ ಚಿತ್ರರಂಗದಲ್ಲಿ. ನಾನು ನೋಡಿದೆ ವೀರಕೇಸರಿ ಸಾಂಗ್ ಹಾಕ್ಬಿಟ್ಟು ಸ್ವಾಭಿಮಾನದ ನಲ್ಲೇ ಸಾಂಗ್ ಬಗ್ಗೆ ಅದ್ಭುತವಾಗಿ ಬರೀತಾರೆ. ಅಂದರೆ ಗುರು ಆ ಎಮ್ಮನ ಪೋಸ್ಟ್ ಪಕ್ಕಕ್ಕಿಡು ಗುರು, ಮೊದಲು ಇವ್ರ ಬಗ್ಗೆ ಮಾತಾಡು ಗುರು. ಇವ್ನು ಮುಗ್ಧ ಗುರು, ಇವ್ನು ರೈತನ ಮಗ, ಇವ್ನು ಹತ್ತಿದ್ದಾನೆ, ಇವ್ನು ಗೆಲ್ಲಬೇಕು ಗುರು. ಹತ್ಬಿಟ್ಟ ಗೆಲ್ಲಬೇಕಾ? ಇವ್ನು ಯಾವನೋ ಬೈದ್ಬಿಟ್ಟ ಗೆದ್ದುಬಿಡ್ಬೇಕಾ? ನಿಮ್ಗೆ ಯಾರು ಬೇಕು ಗೆಲ್ಲಿಸ್ಕೊಳ್ರೋ ಮುಂಡೆವಾ. ಫೇಕ್ ಪ್ರಮೋಷನ್ ಮುಂಡೆ ಮಕ್ಕಳ. ನಿಮ್ಗೆ ಯಾರು ಬೇಕು ಗೆಲ್ಲಿಸ್ಕೊಡಿ. ನೀವೇ ವೋಟ್ ಮಾಡಿ ಗೆಲ್ಲಿಸ್ಕೊಡಿ. ಬಟ್ ನನಗೆ ಹಿಂಸೆ ಕೊಡಬೇಡಿ. ನಾವು ಮನುಷ್ಯರಾಗಿರಲ್ಲ. ಇದು ಸೀರಿಯಸ್ ಆಗಿ ವಾರ್ನಿಂಗ್ ಮಾಡ್ತಾ ಇರೋದು. ನಿಮಗೆಲ್ಲ ಸಿಕ್ಕೈತೆ ಕೊಟ್ಟಿದ್ದಾರೆ ಅಂದಮೇಲೆ ಮುಚ್ಕೊಂಡು ಅದನ್ನು ಪ್ರಾಮಾಣಿಕ ಬಳಸ್ಕೊಂಡು ಹೋಗಿ. ಹಿಂಸೆ ಕೊಡಬೇಡಿ ನಮಗೆ. ಎಷ್ಟಣ್ಣ ಒಂದಿನಕ್ಕೆ 500,000 ಟ್ಯಾಗ್. ಏನು ನೋಡ್ಲಪ್ಪ, ರಾತ್ರಿ 3 ಗಂಟೆಗೆ ಯಾವನೋ ಟ್ಯಾಗ್ ಮಾಡ್ತಾನೆ, 3:30 ಇನ್ಬಾಕ್ಸ್ ಮಾಡಿಟ್ಟಿರ್ತಾನೆ. ಹಿಂದೇನೋ ಕೂತಿರ್ತೀವಿ, ಯಾರೋ ಒಬ್ಬ ಫೋನ್ ಮಾಡ್ತಾನೆ ರಾತ್ರಿ 2:30. ಸರ್ ಪ್ರಥಮ್ ಸರ್ ಆಫೀಸ್ ಆಯಿತು. ಸರ್ ಹೆಂಗಿದ್ರಿ ಸರ್, ನಾನು ನಿಮ್ಮ ಫ್ಯಾನ್ ಸರ್. 3 ಗಂಟೆಲಿ ಮಾಡ್ತೇವೆ ಮಲ್ಕೊಂಡು. ಸರ್ ಇವಳು ಓಟ್ ಮಾಡೋಕ್ಕೆ ಹೇಳಿ ಸರ್, ಅವ್ನಿಗೆ ಓಟ್ ಮಾಡೋಕ್ಕೆ ಹೇಳಿ ಸರ್. ಏನು ಇವೆಲ್ಲ? ಎಲ್ಲಿಗೆ ತಂದು ನಿಲ್ಲಿಸ್ತಾ ಇದ್ದೀರಾ?
ನನಗೆ ಗೊತ್ತಲ್ವೇನಯ್ಯ, ಇದಿಷ್ಟು ಬೇಜಾರಾಗಿ ನನಗೆ ಮೈ ಎಲ್ಲ ಸಿಡ್ದೋಗೈತೆ ಬಿಡಿ. ಇನ್ನು ಪರ್ಫಾರ್ಮ್ ಮಾಡ್ತಾರೆ ವಿಚಾರ ಕೇಳಿದ್ರೆ ಹೇಳಲ್ಲ, ಡ್ಯಾನ್ಸ್ ಮಾಡ್ತಾಯಿದ್ದೀನಿ ಫಿನಾಲಲ್ಲಿ. ಯಾರೋ ಒಬ್ಬ ಕಂಟೆಸ್ಟೆಂಟ್ ಪರವಾಗಿ, ಅಲ್ಲಿರೋರು 6 ಜನ ನನ್ನವರು, ಒಬ್ಬರು ಪರವಾಗಿ ನಾನು ಡ್ಯಾನ್ಸ್ ಮಾಡ್ತಾಯಿದ್ದೀನಿ. ಅಂದರೆ ಹೇಳಿದ್ರು ಪ್ರಥಮ್ ಇವ್ರಿಗೋಸ್ಕರ ಒಂದು ಡ್ಯಾನ್ಸ್ ಮಾಡ್ತೀರಾ ಅಂದರು. ನಂಗೆ ಡ್ಯಾನ್ಸ್ ಬರಲ್ಲ, ಅನಂತ್ನಾಗ್ ಥರ ಇರೋ ನನ್ನನ್ನು ಅಲ್ಲು ಅರ್ಜುನ್ ರೇಂಜ್ಗೆ ಎಕ್ಸ್ಪೆಕ್ಟ್ ಮಾಡಬಾರ್ದು ಅಂದೆ. ಅವ್ರು ಇಲ್ಲ ಪ್ರಥಮ್ ನೀವು ಮಾಡಲೇಬೇಕು ಅಂತ ಹೇಳ್ಕೊಂಡು ಎಗ್ರಿಸಿ ಬಗ್ರಿಸೆಲ್ಲ ಮಾಡಿಸ್ಬಿಟ್ಟವ್ರೆ. ಈಗ ಎಗ್ರಿ ಬಿಗ್ರಿ ಎಲ್ಲ ಮಾಡ್ತಾಯಿದ್ದೀನಿ. ಇಲ್ಲಿ ಡಬ್ಬಿಂಗ್ ಮುಗಿಸ್ಬೇಕು, ಡ್ಯಾನ್ಸ್ ರಿಹರ್ಸಲ್ಗೆ ಹೋಗಬೇಕು, ಅಲ್ಲಿ ಕೊಕೇನ್ ಸಿನಿಮಾ 3ಕ್ಕೆ CM ಕರ್ಕೊಂಬರ್ಬೇಕು. ಇಲ್ಲಿ ಇನ್ನು ಎಷ್ಟೊಂದು ಸಾಯಿಲಪ್ಪ ನಾವು.